ಏನಿಲ್ಲ, ನನ್ನ ಒಂದು ನಂಬಿಕೆ ಇತ್ತು ವಿಷ್ಣುಪ್ರಿಯ ಸಿನಿಮಾ ಬಂದಾಗ ಆ್ಯಸ್ ಅನ್ ಆ್ಯಕ್ಟರ್ ನೀವೆಲ್ಲರ ಕೈಲಿ ಚಪಾತಿ ತಟ್ಟಿಸ್ಕೊತೀನಿ, ಬೆನ್ನು ತಟ್ತೀರಾ ಅಂತ ಒಂದು ನಂಬಿಕೆ ಇತ್ತು. ಸೊ ಇವತ್ತಿಗೆ ನೀವೆಲ್ಲ ನೋಡ್ತಾ ಇರೋ ಅದರಲ್ಲೂ ಹುಡುಗರಂತೂ ಹುಡುಗಿರಿಗೆ ಒಂದು ಕ್ಯೂಟಾಗಿರೋ ಲವ್ ಸ್ಟೋರಿ ಇಷ್ಟ ಆಗ್ತಾರೆ, ಹುಡುಗರಿಗೆ ಎಷ್ಟೆಷ್ಟು ನೋವು ಹೋಗ್ತಾರೆ ಹುಡುಗರು ಅಂತ ಅದನ್ನು ರಿಯಾಲಿಟಿಗೆ ಆ್ಯಕ್ಟ್ ಮಾಡಿ ತೋರಿಸಿರೋ ಅಂತ ಎಲ್ಲ ಹುಡುಗರು ಸಖತ್ ಖುಷಿಯಾಗಿದ್ದಾರೆ. ಸೊ ಎಲ್ಲರೂ ಇಷ್ಟಪಡಲಿ ಅಂತ ನಾವು ನಂಬಿಕೆಯಲ್ಲೇ ಸಿನಿಮಾ ಮಾಡ್ತೀವಿ. ಬಟ್ ಎಲ್ಲ ಹುಡುಗರು ಈ ರೇಂಜಿಗೆ ನಮ್ಮ ಲವ್ ಸ್ಟೋರಿ ಹಾಕ್ಕೊಳ್ತಾರೆ ಅಂತ ಹೇಳ್ಕೊತಾರೆ. ಸೊ ಖುಷಿ ಆಗ್ತಾರೆ, ವೆರಿ ವೆರಿ ಹ್ಯಾಪಿ. ವರ್ಷದ ಮೊದಲನೇ ಫೇಸ್ಗೆ ಒಂದು ಲವ್ ಗಿಫ್ಟ್ ಅಂತ ಒಂದು ಇಂಟೆನ್ಸ್ ಲವ್ ಅಂತ ಹೇಳ್ತೀನಿ. ಲವ್ ಗಿಫ್ಟ್ಗಿಂತ ಇಂಟೆನ್ಸ್ ಮ್ಯಾಡ್ನೆಸ್ ಆಫ್ ಲವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಹಳೆ ನೆನಪರು ಆಯ್ತು. ನನಗೆ ಅದೇನಂದರೆ ಜೀವನ ಅನ್ನೋದು ಮುಂದೆ ಹೋಗ್ತಾ ಇರಬೇಕು. ಸೊ ಎಲ್ಲ ಹುಡುಗರು ಇವತ್ತು ಸಿನಿಮಾ ನೋಡಿದಾಗ ಒಂದೇ ಮಾತು ಹೇಳಿದ್ದು, ಸಖತ್ತು ಹಳೆದೆಲ್ಲ ಹಾಕ್ಕೊಂಡು ಬಂತು. ಆಮೇಲೆ ನನ್ನ ಗರ್ಲ್ ಫ್ರೆಂಡ್ ನಾನು ಮಾತಾಡ್ಸಲ್ಲ, ವಾಪಸ್ ಮಾತಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ವ್ಯಾಲ್ಯೂ ಆಫ್ ಲವ್ ಅನ್ನೋದು ಗೊತ್ತಾಗಬೇಕಲ್ಲ. ಯಾಕಂದರೆ ಪ್ರೀತಿಸೋದು ಈಸಿ, ಬಟ್ ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಸೊ ಉಳಿಸ್ಕೊಳಕ್ಕೆ ಒಬ್ಬ ಹುಡುಗ ಏನೇನು ಮಾಡ್ತಾನೆ, ಎಷ್ಟೇ ಅವಮಾನ ಆದರೂ ಎಷ್ಟೇ ಹೋರಾಟ ಆದರೂ ಹುಡುಗರು ಹೆಂಗೆ ಓಡಾಡ್ತಾರೆ ಅನ್ನೋದೇ ಎಲ್ಲರಿಗೂ ಇಷ್ಟ ಆಗ್ತಾರೆ ಪಾಯಿಂಟು. ಸೊ ಎಲ್ಲರಿಗೂ ಔಷಧಿ ನೆನಪು ಬರುತ್ತೆ. ಡೈರೆಕ್ಟು ಸಿನಿಮಾದಲ್ಲಿ ಪ್ರತಿ ಸೀನು ಕೂಡ ರೀಚ್ ಆಗೋ ಥರ ಟ್ರೈ ಮಾಡಿದ್ದಾರೆ, ಅದೆಲ್ಲರೂ ಕೂಡ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟು. ಸರ್ ಅದೇ ಹೇಳಿದೆ ಸರ್, ವಿ ಕೆ ಪ್ರಕಾಶ್ ಅವರು ಒಂದು ಮಲಯಾಳಂ ಫಿಲಮ್ ಮೇಕರು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಒಂದು ರೆಗ್ಯುಲರ್ ಕಮರ್ಷಿಯಲ್ ಫಾರ್ಮ್ಯಾಟ್ ಸಿನಿಮಾ ಅಲ್ಲ ಅಂತ ಹೇಳಿದ್ದೀನಿ. ಮೋರ್ ಆಫ್ ಲೈಕ್ ಒಂದು ಕಂಟೆಂಟ್ ಮೂವಿ ಜೊತೆಗೆ ಒಂದು ಸ್ವಲ್ಪ ಕಮರ್ಷಿಯಲ್ ಆಗಿ ಹೇಳೋಕೆ ಕೊಟ್ಟಿರೋ ಸಿನಿಮಾ. ಅದ್ರ ಜೊತೆಗೆ ಆ್ಯಕ್ಷನ್ಸ್ ಕೂಡ ಇದೆ. ರೆಗ್ಯುಲರ್ ಟ್ರೀಟ್ಮೆಂಟ್ ಆಫ್ ಸೀನ್ಸ್ ಇಲ್ಲ, ಅಂದರೆ ತುಂಬ ಕತೆ ವೈಸ್ ತುಂಬ ರಿಯಲಿಸ್ಟಿಕ್ಕಾಗಿ ಹೋಗಿ ಟ್ರೈ ಮಾಡಿದ್ದೀವಿ. ಸೊ ಅದನ್ನು ಇಷ್ಟಪಡ್ತಾ ಇದ್ದಾರೆ, ಹೊಸದಾಗಿದೆ ಅಂತ ಹೇಳ್ತಾರೆ. ಸೊ ಇವತ್ತು ಏನು ಬಂದು ಥಿಯೇಟ್ರಿಗೆ ಒಂದಷ್ಟು ಜನ, ಸೊ ಅವರಲ್ಲಿ ಇಷ್ಟಪಡ್ತಾರೆ. ನನಗೆ ಖಂಡಿತ ನಂಬಿಕೆ ಇದೆ, ಯಾಕಂದರೆ ಅವರವರೇ ಬಂದಷ್ಟು ಜನ ಅವರಿಂದ 4 ಜನಕ್ಕೆ ಹೇಳ್ತಾರೆ ಅಂತ. ಹೆಚ್ಚಿನ ಮಟ್ಟದಲ್ಲಿ ಇದು ಇವತ್ತಿಂದ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ ಅಂತ ನಂಬಿದ್ದೀನಿ ಸರ್. ಸೊ ಫಸ್ಟ್ ಆಫ್ ಆಲ್ ಲೊಕೇಶನ್ಸ್ ಎಲ್ಲ ಚೂಸ್ ಮಾಡೋದಕ್ಕೆ ನಾನು ಪ್ರಾಪರ್ ಫ್ರೇಮಿಂಗ್ ಮಾಡಿದ್ದೆ ನಮ್ಮ ಕ್ಯಾಮ್ರಾಮನ್ ವಿನೋದ್ ಭಾರತಿ ಅವ್ರಿಗೆ, ಥ್ಯಾಂಕ್ ಯು. ಹಾಗೆ ಗೋಪಿ ಸುಂದರ್ ಅವ್ರು ಇನ್ನೊಂದು ಹಾಕಿ ಇದೆ. ಡಬ್ಬಿಂಗ್ ಮಾಡಿದಾದ್ಮೇಲೆ ಸಿನಿಮಾ ಇಷ್ಟೊಂದು ಬರೀ ಎಮೋಷನ್ಸಲ್ಲಿ ಹೋಗ್ತಾರೆ, ಎಮೋಷನ್ಸ್ ಹೆಂಗೆ ಫಿಲಪ್ ಮಾಡ್ತೀವಿ ಅಂತ ನಂಬಿಕೆ ಇತ್ತು. ಬಟ್ ಗೋಪಿ ಸುಂದರ್ ಅವರು ತುಂಬ ಅದ್ಭುತವಾದ ಕೆಲಸ ಮಾಡಿ ಇಡೀ ಸಿನಿಮಾಗೆ ಜೀವ ತುಂಬಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನಾಗಲಿ, ಪ್ರಿಯವರಾಗಲಿ, ಇಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಇಲ್ಲ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಎಲ್ಲ ಟೆಕ್ನಿಷಿಯನ್ಸು ಸೇರಿ ಎಲ್ಲ ಟೆಕ್ನಿಷಿಯನ್ಸು ಸೇರಿ ಮಾಡಿದಂಥ ಸಿನಿಮಾ. ಹೇಳ್ದಂಗೆ ಅವ್ರು ರೆಗ್ಯುಲರ್ ಸಿನಿಮಾ ಬಿಟ್ಟು ಏನೋ ಬೇರೆ ಮಾಡೋ ಪ್ರಯತ್ನ ಪಟ್ಟಿದ್ದೀವಿ. ಆ ಪ್ರಯತ್ನ ನೀವೆಲ್ಲ ಇಷ್ಟಪಡ್ತೀರಾ, ಥ್ಯಾಂಕ್ ಯು. ಶ್ರೇಯಸ್, ನಿನ್ನೆ ಒಂದು ಶಾಕಿಂಗ್ ನ್ಯೂಸ್, ನಿಜವಾಗಿ ಆಕ್ಸಿಡೆಂಟ್ ಆಯಿತು ಅಂತ ಒಂದು ಸುದ್ದಿ ಬರುತ್ತೆ, ಅದ್ರ ಬಗ್ಗೆ ಆಮೇಲೆ ಪೋಸ್ಟ್ ಮಾಡ್ತಾರೆ. ಆಕ್ಸಿಡೆಂಟ್ ಬಗ್ಗೆ ನಾನು ಆ್ಯಕ್ಚುಲಿ ದಾವಣಗೆರೆಗೆ ಹೋಗ್ತಾ ಇರಿ, ಬೆಳಿಗ್ಗೆ ಕಾಲೇಜ್ ಪ್ರಮೋಷನ್ಸ್ಗೆ 4 ಕಾಲೇಜ್ ಪರ್ಮಿಷನ್ಸ್ ತೊಗೊಂಡಿದ್ರಿ. ಸೊ ಅಟ್ಲೀಸ್ಟ್ ಒಂದು 4,000 ಜನ ಇದ್ರು, ರೀಚ್ ಮಾಡಿ ಪ್ರಮೋಷನ್ ಮಾಡ್ಕೊಂಬರೋಣ ಅಂತ ಬೆಳಿಗ್ಗೆ ಒಂದು 7:45 ಹೊರಟಿರ್ಲಿಲ್ಲ, 7:40 ಹೊರಟಿರ್ಲಿಲ್ಲ. ಬೆಳಗ್ಗೆ 10 ಗಂಟೆಗೆ ಸಿರಾ ದಾಟಿ ಅಲ್ಲಿಂದ ಒಂದು 50 ಕಿಲೋಮೀಟರ್ ಮುಂದೆ ಹೋಗ್ಬೇಕಂದ್ರೆ ಅವನು ನಿದ್ದೆ ಕಣ್ಣಲ್ಲಿ ಏನೋ ಗೊತ್ತಿಲ್ಲ, ಕುಡ್ದಿಲ್ಲ ಅಂತ ನಿದ್ದೆ ಕಣ್ಣಲ್ಲಿ ಏನೋ ಇದೆ ಅನ್ಸುತ್ತೆ. ಅವನು ಸಡನ್ನಾಗಿ ರೈಟ್ ಹೇಳ್ದ. ನಾವು ಓವರ್ಟೇಕ್ ಲೈನಲ್ಲಿ ರೈಟ್ ಸೈಡಲ್ಲಿ ಹೋಗ್ತಾ ಇದ್ವಿ, ಟ್ರಕ್ನ ಪಾಸ್ ಮಾಡೋಕ್ಕಾದ್ರೆ ಸಡನ್ನಾಗಿ ಟ್ರಕ್ನ ಎಳೆದಾಗ ಸಡನ್ನಾಗಿ ಬ್ರೇಕ್ ಮಾಡಿದ್ವಿ. ಬಟ್ ಅವ್ನು ಎಳ್ದಿದ್ದ ಫೋರ್ಸ್ಗೆ ಬ್ರೇಕ್ ಮಾಡೋಕ್ಕಾಗಲಿಲ್ಲ ಸ್ಪೀಡಾಗಿ. ಸೊ ಕ್ರ್ಯಾಶ್ ಆಯಿತು. ಸದ್ಯಕ್ಕೆ ಸ್ವಲ್ಪ ಕಾರ್ ಸೇಫ್ ಆಗಿರೋದ್ರಿಂದ ಕಾರ್ ಡ್ಯಾಮೇಜ್ ತೊಗೊಂಡು ನಮ್ಮೆಲ್ಲರಿಗೂ ಏನಾಗಿಲ್ಲ, ಬರೀ ಒಂಚೂರು ಗಾಜ್ಗಳಿರುತ್ತೆ ಅಷ್ಟೇ, ಲೈಟ್ ತರಿಸಿತ್ತು, ಅವೆಲ್ಲ ಏನು ಕಾಣಿಸೋದು ಇಲ್ಲ. ಸೊ ಬಟ್ ಥ್ಯಾಂಕ್ ಗಾಡ್ ನಥಿಂಗ್ ಹ್ಯಾಪೆಂಡ್. ದೇವ್ರ ದಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಟೈಮ್ಗೆ ನೋಡಿದ್ರೆ ನಮ್ಮ ಅಮ್ಮನೂ ಅದೇ ಟೈಮ್ಗೆ ನನ್ನ ಆಕ್ಸಿಡೆಂಟ್ ಆಗಿ 5 ನಿಮಿಷ ಒಳಗಡೆ ನಮ್ಮಮ್ಮ ಅದೇ ಟೈಮ್ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದೇನೋ ಅವ್ರ ಪ್ರೇಯರ್ಸ್ ಪುಣ್ಯನೋ ಇಲ್ಲ ದೇವ್ರ ಪುಣ್ಯನೋ ನನ್ನ ಟೈಮ್ ಚೆನ್ನಾಗುತ್ತೋ ಗೊತ್ತಿಲ್ಲ. ಬಟ್ ಸ್ವಲ್ಪ ಹೈ ಆನ್ ಹೆವಿನೇ ಕ್ರ್ಯಾಶ್ ಆಯಿತು. ಐ ವಾಸ್ ಸೇಫ್ ಅಷ್ಟೇ, ಥ್ಯಾಂಕ್ ಗಾಡ್. ನನಗೆ ಸ್ಕ್ರೀನ್ಗೆ ಹೋಗಿದ್ದ ಮುಂಚೆ ನಾನು ಟೆಸ್ಟ್ ಶೂಟ್ ಮಾಡಿರ್ತೀನಿ. ನನ್ನ ಫೋನ್ ಹಿಡ್ಕೊಂಡು ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿ ಈ ಥರ ಜಂಪ್ ಮಾಡಿದ್ದೀನಿ, ಆ ಥರ ಜಂಪ್ ಮಾಡ್ತೀನಿ ಅಂದ್ಕೊಂಡಿರ್ತೀನಿ, ಪ್ರಯತ್ನ ಪಟ್ಟಿರ್ತೀನಿ. ಬಟ್ ಶೂಟ್ ಮಾಡ್ತಾ ಎಡಿಟ್ ಆದಮೇಲೆ ಒಂದು ನಂಬಿಕೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ. ಇವತ್ತು ಎಲ್ಲರೂ ಆ್ಯಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಇದೊಂದು ಲವ್ ಸ್ಟೋರಿ. ಆ ಲವ್ ಸ್ಟೋರಿಲಿ ಆ್ಯಕ್ಷನ್ ಲವರ್ಸ್ಗೆ ಏನು ಆ್ಯಕ್ಷನ್ ಕೊಡೋಕ್ಕಾಗುತ್ತೆ ಅದನ್ನು ಒಂದು ಸ್ಟೋರಿ ಕಾಂಪ್ಲಿಮೆಂಟ್ ಆಗ್ತಾ ಕೊಟ್ಟಿದ್ದೀನಿ. ಬಟ್ ಮುಂದಿನ ದಿವಸದಲ್ಲಿ ಬರೀ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಒಂದು ಮಾಡ್ತೀನಿ, ತುಂಬ ಹೀರೋ ಮಾಡ್ತೀನಿ. ಸುದೀಪ್ ಸರ್ ಒಂದೇ ಹೇಳಿದ್ದು, ನೈಟ್ ನೋಡಿದ್ರು ನನ್ನ ಪರ್ಫಾರ್ಮೆನ್ಸ್ ನನಗೆ ತುಂಬ ಇಷ್ಟ, ಹುಡುಗಿ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು, ಡಿಫ್ರೆಂಟಾಗಿ ಮಾಡಿದ್ದೆ, ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಖಂಡಿತ ನೀವು ಇದರಿಂದ
ತುಂಬ ಹಲವಾರು ಒಳ್ಳೊಳ್ಳೆ ಸಿನಿಮಾಗಳು ಸಿಗುತ್ತೆ ಅಂತ ಹೇಳಿದ್ರು, ಖಂಡಿತ ಹೋಗೋದು ಅಂತ ಹೇಳಿದ್ರು. ಸೊ ಎಲ್ಲರೂ ಬಂದು ಡೈರೆಕ್ಟರ್ಸ್ ಹೇಳಿದಂಗೆ ಇನ್ನು ಆ್ಯಕ್ಟಿಂಗ್ಗೆ ಈ ಸತಿ ಇವತ್ತು ಇನ್ನೊಬ್ಬ ಕಂಪ್ನಿ ನಟನಾಗಿ ಹುಟ್ಟಿದ್ಯಾ ಆ ತೆರೆ ಮೇಲೆ, ಮುಂದೆ ನಿನ್ನ ಹಾಕೊಂಡು ನಾವು ಸಿನಿಮಾ ಮಾಡ್ತೀವಿ 4-5 ಜನ ಹೇಳಿದ್ರು. ಆದಷ್ಟು ಬೇಗ ಅದೆಲ್ಲ ಅನೌನ್ಸ್ ಮಾಡ್ತೀವಿ. ಅಪ್ಪನ ಆನೆಸ್ಟ್ ರಿವ್ಯೂ ಏನು ಅಪ್ಪ 100% ಆಸ್ ಅ ಪರ್ಫಾರ್ಮರ್ ತುಂಬ ಇಷ್ಟ ಆಯ್ತು ನನಗೆ. ಶ್ರೇಯಸ್ ಕಾಣಿಸಿಲ್ಲ, ವಿಷ್ಣುನ ಪಾತ್ರ ಕಾಣಿಸ್ತು ಅಂತ ಹೇಳಿದ್ರು. ಸೊ ಅಪ್ಪ ಕೂಡ ತುಂಬ ಇಷ್ಟಪಟ್ಟರು, ಖುಷಿಪಟ್ಟರು. ಚೆನ್ನಾಗಿದೆ ಅಂತ ಹೇಳಿದ್ರು. ನನ್ನ ಅಪ್ಪ ಬಗ್ಗೆ ಏನು ಹೇಳಿದ್ರು, ನಾನು ಹೇಳ್ದಂಗೆ ಇದು ಡೆಲಿಬ್ರೇಟಾಗಿ, ನಾನು ನನ್ನ ಬಗ್ಗೆ ಇಲ್ಲ ನಮ್ಮ ಅಪ್ಪನ ಬಗ್ಗೆ ಹೇಳೋಕ್ಕಿಂತ ನೀವು ಸಿನಿಮಾ ನೋಡಿ ಇಲ್ಲ ಸಿನಿಮಾ ನೋಡಿದ್ರೆ ನಾನು ಕೇಳಿ ಅಂತ ಹೇಳ್ತೀನಿ. ಸರ್ ಇವತ್ತಿಂದ ಎಲ್ಲೆಲ್ಲಾಗುತ್ತೋ ಹೋಗ್ತಾ ಇದ್ದೀನಿ ಸರ್. ಎಲ್ಲೆಲ್ಲಿ ಜನ ಇರ್ತಾರೋ ಅದು 20 ಜನ ಇರಲಿ, 30 ಜನ, 50 ಜನ ಇರಲಿ, ಆರ್ಗ್ಯಾನಿಕಾಗಿ ಜನ ಬಂದಿದ್ದಾರೆ, ನಾವೆಲ್ಲೂ ಕರೆಸಿಲ್ಲ. ಸೊ ಅವ್ರು ಹೋಗಿ ಬಂದಿರೋಕ್ಕೆ ಥ್ಯಾಂಕ್ ಹೇಳ್ತೀನಿ. ಸೊ ಬಂದಿರೋರು ಖಂಡಿತ ಸಿನಿಮಾ ಇಷ್ಟ ಆಗ್ತದೆ. ಇನ್ನು 10 ಜನಕ್ಕೆ ಹೇಳಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.